ಫಸ್ಟ್ ನೀವು ಈಗ ಯಾವ್ದು ಎಲ್ಲಿಂದ ಅಂದ್ರೆ ಇದಕ್ಕೆ ಭೃಗು ಬಿಂದು ಪಾಯಿಂಟ್ ಅಂತ ಏನಂದ್ರೆ ಡೆಸ್ಟಿನಿ ಪಾಯಿಂಟ್ ಅಂತ ಕರಿತೀವಿ ನಾವು. ನಮ್ಮ ಜಾತಕದಲ್ಲಿ ಅಸೆಂಡೆಂಟು, ಮೂನ್ ಸೈನ್, ಸನ್ ಸೈನ್ ಎಲ್ಲ ಗೊತ್ತಲ್ವಾ. ನಮ್ಮ ಡೆಸ್ಟಿನಿ ಸೈನ್ ಯಾವುದು ಅಂತಾನು ಗೊತ್ತಾಗ್ಬೇಕು ನಮ್ಗೆ. ಓಕೆ, ಲಗ್ನ, ತ್ರಿಕೋಣ, ಕಾಮ ತ್ರಿಕೋಣ, ಉಪಚಯ ಹೌಸಸ್, ಎಸ್ಪೆಷಲಿ ಉಪಚಯ ಹೌಸಸ್ ಎಲ್ಲ ಬಿದ್ರೆ, ಉಪಚಯ ಹೌಸಸ್ ಎಲ್ಲ ಏನಾರು ಬಿದ್ರೆ ವೆರಿ ಗುಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ವಲ್ಪ ಜೀವನದಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ಜೀವನದಲ್ಲಿ ಎಲ್ಲೂ ನಮಗ್ ಬೀಳು ಅನ್ನೋದು ನೋಡಲ್ಲ. ಲೈಕ್ ತುಂಬಾ ನ್ಯೂಟ್ರಲ್ ಆಗಿ ಚೆನ್ನಾಗಿ ಹೋಗುತ್ತೆ ಲೈಫ್ ಅನ್ನೋದು ಉಪಚಯ ಹೌಸಸ್ ಅಲ್ಲಿ ಹೇಳುತ್ತೆ. ಯಾವತ್ತೂ ನಮ್ ಕೈ ದುಡ್ಡು ಖಾಲಿ ಆಗಲ್ಲ, ಅಥವಾ ಸಮಥಿಂಗ್ ಏನ್ ಹೇಳ್ತೀವಿ, ನಮ್ಗೆಲ್ಲೂ ಡೌನ್ ಫಾಲ್ ಅನ್ನೋದು ತುಂಬಾ ಟೆರಿಬಲ್ ಆಗಿ ನೋಡಲ್ಲ. ಆ ಡೆಸ್ಟಿನಿ ಪಾಯಿಂಟ್ ನಮ್ಮನ್ನ ಹಿಡಿದು ಬಿಡುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಲಗ್ನ ಕೇಂದ್ರದಲ್ಲಿತ್ತು ಅಂದ್ರೆ ಎಕ್ಸ್ಟ್ರೀಮ್ಲಿ ವೆರಿ ಗುಡ್, ಎಕ್ಸ್ಟ್ರೀಮ್ಲಿ ಗುಡ್. ತ್ರಿಕೋಣ ಲಕ್ ಫ್ಯಾಕ್ಟರ್, ನಿಮಗ್ ಲಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಾಮ ತ್ರಿಕೋಣ ನಿಮ್ಮ ಆಸೆಗಳನ್ನೆಲ್ಲ ಅದೇ ಉಚ್ಚೇದಿಸುತ್ತೆ ಅಂತ. ಏನ್ ಆಸೆಗಳಿದೆಯೋ ಡೆಸ್ಟಿನಿ ಪಾಯಿಂಟ್ ಅದನ್ನ ಈಡೇರಿಸ್ಕೊಳಕ್ ನಿಮಗೆ ತಂದ್ಕೊಡುತ್ತೆ ಅಂತ ಹೇಳ್ತೀವಿ. ಓಕೆನಾ? ಹೇಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ರಾಹು ಮತ್ತೆ ಚಂದ್ರನ ಸಂಬಂಧದಿಂದ ನಾವು ನಮ್ಮ ಭೃಗುಬಿಂದು ನಾಡಿ ಅಂದ್ರೆ ಡೆಸ್ಟಿನಿ ಪಾಯಿಂಟ್ ನ ಕಂಡುಹಿಡಿತೀವಿ. ಓಕೆ, ಫಸ್ಟ್ ಯಾವತ್ತು ನಾವು ಕೌಂಟಿಂಗ್ ಶುರು ಮಾಡ್ಬೇಕಾಗಿರೋದು ರಾಹು ಇಂದನೇ, ಎಂಡ್ ಆಗ್ಬೇಕಾಗಿರೋದು ಚಂದ್ರ ಇಂದ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಫಸ್ಟ್ ಕೌಂಟಿಂಗ್ ಶುರು ಆಗ್ಬೇಕಾಗಿರೋದು ರಾಹು ಇಂದ, ಎಂಡ್ ಆಗ್ಬೇಕಾಗಿರೋದು ಚಂದ್ರನಿಂದ. ಓಕೆ, ಈಗ ನಾನು ಒಂದು ಹೇಳ್ತೀನಿ, ಆಯ್ತಾ? ನೀವು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಫಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ ನಾವೇನ್ ತಗೋಬೇಕು, ಯಾವ ಗ್ರಹಗಳು ಎರಡು ಹೇಳ್ದೆ, ರಾಹು ಅಂಡ್ ಚಂದ್ರ. ಓಕೆ, ಅವರಿಬ್ರು ಡಿಗ್ರಿಗಳನ್ನ ತಗೊಳ್ಬೇಕು ನಾವು. ಓಕೆ, ಈಗ ನಾನೊಂದು ಹೇಳ್ತೀನಿ. ರಾಹು ಕರ್ಕಾಟಕ ರಾಶಿಯಲ್ಲಿ 26 ಡಿಗ್ರಿಲಿ ಇರ್ತಾನೆ, ಬರ್ಕೊಳ್ಳಿ. ಚಂದ್ರ ಮೀನದಲ್ಲಿ 23 ಡಿಗ್ರಿಲಿ ಇರ್ತಾನೆ. ಇಲ್ಲಿ ಈಗ ರಾಹು ಜಾಸ್ತಿ ಇತ್ತು, ಚಂದ್ರ ಜಾಸ್ತಿ ಇತ್ತು ಅಂತಲ್ಲ, ಯಾರು ಜಾಸ್ತಿ ಡಿಗ್ರಿಯಲ್ಲಿ ಇರ್ತಾರೋ ಕಮ್ಮಿ ಇರೋ ಡಿಗ್ರಿಯಿಂದ ಮೈನಸ್ ಮಾಡ್ಕೋಬೇಕು. ಈಗ ರಾಹುನೇ ತಾನೇ ಹೈಯೆಸ್ಟ್, 27 ನಲ್ಲಿ 26 ಮೈನಸ್ 23 ಎಷ್ಟು ಉಳಿತು? 3. ಓಕೆ, ಅದೇ ಇವಾಗ ಚಂದ್ರನೇ 26 ಇದ್ದಿದ್ರು ಸೇಮ್ ಮಾಡ್ಬೇಕು. ಯಾರು ಜಾಸ್ತಿ ಇದಾರೋ ಅವ್ರು ಮಿಕ್ಕಿದ್ರೆ ಕಮ್ಮಿ ಇರೋದ್ರಿಂದ ಆ ಡಿಗ್ರಿನ ಡಿವೈಡ್ ಮೈನಸ್ ಮಾಡ್ಕೊ. ಓಕೆ, ಚಂದ್ರ ಆದ್ರೂ ಜಾಸ್ತಿ ಇರ್ಲಿ, ರಾಹು ಆದ್ರೂ ಜಾಸ್ತಿ ಇರ್ಲಿ, ಬಟ್ ನಾನ್ ಹೇಳಿರೋದ್ರಲ್ಲಿ ಇಲ್ಲಿ ರಾಹು ಜಾಸ್ತಿ ಇರೋದ್ರಿಂದ ಅಷ್ಟಿಟ್ಕೊಳ್ಬೇಕು. ಓಕೆನಾ? ಫಸ್ಟ್ ನೋಡಿ, ನಾ ಯಾವ ಬುಕ್ಕು ಇಟ್ಕೊಂಡಿಲ್ಲ, ಹಂಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಓಕೆ. ಏನ್ ಹೇಳ್ತೀವಿ ಈಗ, 3 ಡಿಗ್ರಿ ಸುಳಿತು. ಎಲ್ಲಿ? ಕರ್ಕಾಟಕದಲ್ಲಿ ಶುರು ಬರ್ಕೊಂಡಿದ್ದೀರಲ್ಲ, ರಾಹು ಕರ್ಕಾಟಕದಿಂದ. ಕರ್ಕಾಟಕದಿಂದ ಎಷ್ಟು ಡಿಗ್ರಿ ಇರುತ್ತೆ ಒಂದೊಂದ್ ಮನೆಗೆ? 30 ಡಿಗ್ರಿ. ಮನೆಗೆ ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ. ಓಕೆ, ಕರ್ಕಾಟಕದಿಂದ ಮೀನವರೆಗೂ 30 ಕೌಂಟ್ ಮಾಡಿ. ಓಕೆ, ನಾನು 30 ಹೇಳ್ತೀನಿ, ನೀವು ಅದನ್ನ ಇಷ್ಟು ಇಟ್ಕೊಳ್ಳಿ. ಕರ್ಕಾಟಕ 30, ಸಿಂಹ 30, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭವರೆಗೂ 30 ಆಡ್ ಮಾಡ್ಕೊಳ್ಳಿ. 240. ಎಷ್ಟಾಯ್ತು? 240. ರಿಮೈನಿಂಗ್ ಎಷ್ಟಿತ್ತು ಅಲ್ಲಿ? ಚಂದ್ರ ಮತ್ತೆ ರಾಹು ಇಂದ 3 ಡಿಗ್ರಿ, 243 ಮೀನಾಗೆ ಚಂದ್ರನಲ್ಲಿ ರಿಮೈನಿಂಗ್ 8 ಇರ್ಬೇಕು. ರಾಹು ಇಂದ ತಗೊಂಡಿದ್ದು ಚಂದ್ರನಲ್ಲಿ ರಿಮೈನಿಂಗ್ 3 ಇಟ್ಟಿರ್ತೀರಾ ಮೀನ್ ರಾಶಿಲಿ. 243. ಕರ್ಕಾಟಕ ಇಂದ ಕುಂಭವರೆಗೂ 30 ತಗೊಂಡ್ ಬಂದು ಮೀನದಲ್ಲಿರೋ ರಿಮೈನಿಂಗ್ 3 ಆದ್ರೂ ಆಗ್ಲಿ 4 ಆಗ್ಲಿ 8 ಎಷ್ಟು ರಿಮೈನಿಂಗ್ ಇರುತ್ತೋ ಆ ರಿಮೈನಿಂಗ್ ರಾಶಿಯಿಂದ ಆಡ್ ಮಾಡ್ಕೊಳ್ಳಿ. ಎಷ್ಟಾಯ್ತು? 243. ಕರೆಕ್ಟ್. Now 243 divide into 2. 121.5. ಆಯ್ತಾ? ನಾವು ಸೇಮ್ ವೇ ವಾಪಸ್ ಕರ್ಕಾಟಕಕ್ಕೆ ಹೋಗಿ ರಾಹು ಇಂದಾನೇ ಕೌಂಟ್ ಮಾಡ್ಬೇಕು. ಅದಕ್ಕೆ ರಾಹು ಎಲ್ಲಿ ಪ್ಲೇಸ್ ಇರ್ತಾರೋ ಅಲ್ಲಿಂದಾನೇ ಕೌಂಟಿಂಗ್ ಶುರು ಮಾಡ್ಬೇಕು. ಆಯ್ತಾ? ಕರ್ಕಾಟಕಕ್ಕೆ 30 ಕೊಡಿ, ಸಿಂಹಕ್ಕೆ 30 ಕೊಡಿ, 120 ವರ್ಗೂ ಎಲ್ಲಿಗೆ ಬರುತ್ತೆ ಕೊಡಿ. ತುಲಾವರೆಗೂ 120 ಮುಗೀತು.
ಆಯ್ತಾ. ನೆಕ್ಸ್ಟ್ 1.5 ಇದ್ರು 120 ಆಯ್ತು ಅಂದ್ರೆ ಮುಗೀತು. 1.5 ಆದ್ರೂನು ವಿ ಶುಡ್ ಗೋ ಫಾರ್ ನೆಕ್ಸ್ಟ್ ಹೌಸ್ ಓನ್ಲಿ. ಸೊ ಇಲ್ಲಿ ಮೃಗಬಿಂದು ಪಾಯಿಂಟ್ ಯಾವ್ದಾಯ್ತು? ವೃಶ್ಚಿಕ ಆಯ್ತು. ಓಕೆ, ಅರ್ಥ ಆಯ್ತಾ? ಕೌಂಟ್ ಮಾಡೋದ್ ಬರುತ್ತಾ? ನೀವು ನಿಮ್ದು 2 ಜಾತಕದಲ್ಲಿ ಕೌಂಟ್ ಮಾಡಿ ಕಳಿಸ್ಬೇಕು ಈ ತರ. ಮ್ಯಾಮ್ ಇಲ್ಲಿ 121.5 ಅಂತ ಹೇಳಿದ್ರಿ ಅಲ್ಲ ಮ್ಯಾಮ್. ಸೊ 120 ಬಂದು ಎಲ್ಲರಿಗೂ ಬರುತ್ತೆ ಮ್ಯಾಮ್ ಇವಾಗ? ತುಲಾವರೆಗೂ ಬಂದು ಕಂಪ್ಲೀಟ್ ಆಗೋಯ್ತು. ಓಕೆ. 1.5 ಆರು ಇರ್ಲಿ, 0.5 ಆರು ಇರ್ಲಿ, ಇಲ್ಲ 13 ಇರ್ಲಿ, 20 ಇರ್ಲಿ, 29 ಇದ್ರೂನು ಅದು ವೃಶ್ಚಿಕಾಲೇ ಬಿಡುತ್ತೆ. 31 ಆಗೋಗ್ಬಿಟ್ರೆ ವೃಶ್ಚಿಕ 30 ಮುಗ್ದು 1 ತಿರ್ಗಾ ಕುಂಭ ಧನುಸ್ಕೋಗುತ್ತೆ. ಅರ್ಥ ಆಯ್ತಾ? 120 ಮುಗೀತಂದ್ರೆ ಮುಗೀತದು. 1.5 ನೆಕ್ಸ್ಟ್ ಗೆ ಹೋಗ್ಬೇಕು. ಆ 1.5 ಡಿಗ್ರಿ ಯಾವ ನಕ್ಷತ್ರ, ಯಾವ ಪಾದದಲ್ಲಿ ಬೀಳುತ್ತೆ? ವಿಶಾಖ ನಕ್ಷತ್ರದ 4ನೇ ಪಾದ. ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ 1.5 ಡಿಗ್ರಿ ಅಂದ್ರೆ ಯಾವ್ದು ಬರುತ್ತೆ? ಮೊದಲನೇ ನಕ್ಷತ್ರದ ಬೀಳುತ್ತೆ. ಅದ್ಯಾವ್ದು ನಕ್ಷತ್ರ ಬರುತ್ತೆ ವೃಶ್ಚಿಕಲ್ಲಿ? ವಿಶಾಖ ನಕ್ಷತ್ರದ 4ನೇ ಪಾದ ಬೀಳುತ್ತೆ. ಆಯ್ತಾ? ಅದೇ ವಿಶಾಖ ನಕ್ಷತ್ರದ 4ನೇ ಪಾದ ನಾವು ಕ್ಯಾಲ್ಕುಲೇಟಿಂಗ್ ನವಾಂಶ ಕ್ಯಾಲ್ಕುಲೇಷನ್ಗೆ ಹೋದ್ರೆ ಗುರು ಅಲ್ಲೇ ಬರೋ ಗುರು ಇದಕ್ ಬರ್ತಾನೆ. ಆ ವಿಶಾಖ ನಕ್ಷತ್ರದ 4ನೇ ಪಾದ ನವಾಂಶದಲ್ಲಿ ಎಲ್ಲೋಗುತ್ತೆ? ಕರ್ಕಾಟಕ ರಾಶಿಗೆ ಹೋಗುತ್ತೆ. ಆ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟಿಗೆ ಏನ್ ತಗೊಳ್ಬೇಕು? ವೃಶ್ಚಿಕ ರಾಶಿ ಬಂದು ಇವ್ರದ್ದು ಡೆಸ್ಟಿನಿ ಪಾಯಿಂಟ್. ಆಯ್ತಾ? ಅದು ಎಷ್ಟನೇ ಡಿಗ್ರಿಯಲ್ಲಿ ಇದೆ? ಯಾವ ನಕ್ಷತ್ರಕ್ಕೆ ಬೀಳುತ್ತೆ? ಅದು ಮೃಗಬಿಂದು ನಕ್ಷತ್ರ ಬೀಳುತ್ತೆ. ಮೃಗಬಿಂದು ಯಾವ ರಾಶಿಗೆ ಬೀಳುತ್ತೆ? ಅದ್ರ ಅಧಿಪತಿ ಯಾರು? ಗುರು ಅಂತ ಹೇಳಿದ್ರಿ ಮ್ಯಾಮ್. ನೋ ವಿಶಾಖ ನಕ್ಷತ್ರದ ಅಧಿಪತಿ 1.5 ಡಿಗ್ರಿ ಮಾರ್ಸ್ ಕುಜ. ಆಯ್ತಾ? 1.5 ಡಿಗ್ರಿ ಕೂತಿರೋದ್ರಿಂದ ಅದು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಕೂತಿರುತ್ತೆ. ಯಾವ ರಾಶಿಯಲ್ಲಿ ಕೂತಿರುತ್ತೆ? ವೃಶ್ಚಿಕ. ಅಧಿಪತಿ ಯಾರು? ಕುಜ. ಸೊ ನಿಮ್ಮ ಡೆಸ್ಟಿನಿ ಪಾಯಿಂಟ್ ನ ಅಧಿಪತಿಗಳು ಕುಜ ಅಂಡ್ ಗುರು. ಸೊ ನೀವು ನಿಮ್ಮ ಡೆಸ್ಟಿನಿ ಟ್ರಿಗರಿಂಗ್ ಪಾಯಿಂಟ್ ಈ ದಶೆಗಳಲ್ಲಿ ಬಂದಾಗ ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಓಕೆ, ಈಗ ನನ್ಗೆ ಅದನ್ನೇ ಯಾರೊಬ್ರು ಅದೇ ಚಿಕ್ಕ ಮಗು ಇದ್ದಾಗ ಬಂದ್ಬಿಡ್ತು. ಅವಾಗೇನು? ಈ ಕುಜ ನಿಮ್ಗೆ 4ನೇ ಮನೇಲಿ ಕೂತಿರುತ್ತೋ, 2ನೇ ಮನೆಯಲ್ಲೋ, 9ನೇ ಮನೆಯಲ್ಲೋ ನೋಡ್ಕೊಳ್ಳಿ. ನಿಮ್ಮಿಂದ ನಿಮ್ಮ ತಂದೆ ತಾಯಿಗಳಿಗೆ ಏನಾದ್ರು ಒಂದು ಬಂದಿರುತ್ತೆ, ಅದು ನಿಮಗೆ ಅಸೆಟ್ ಆಗುತ್ತೆ. ಆಯ್ತಾ? ನೀವೇ ಮಾಡ್ಬೇಕು ಅಂತಿಲ್ಲ. ಈಗ ಮದ್ವೆ ಆಗಿದ್ದಾಗ 7th ಹೌಸ್ ಸ್ಪೌಸ್ ಬರುತ್ತೆ. ಯಾಕೆ? ನನಗ್ ಕೊಡಿಸ್ಲಿ ಅಂತ. ಅರ್ಥ ಆಯ್ತಾ? ಅಷ್ಟೇ. ನಾನೇ ನಮ್ಮ ಆಯ್ತು. ಈಗ ಆಕ್ಚುಲಿ ಇದು ನನ್ನ ಮೃಗಬಿಂದು ಪಾಯಿಂಟ್. ಆಯ್ತಾ? ನನಗೆ ಈಗ ಗುರು ಭುಕ್ತಿ ನಡೀತಾ ಇದೆ. ಗುರು ಬಂದು ನನ್ನ ಮೃಗಬಿಂದು ಡೆಸ್ಟಿನಿ ನಕ್ಷತ್ರ. ಆಕ್ಚುಲಿ ಗುರು ನನಗೆ ಒಂದು ತುಂಬಾ ಟ್ರಿಗರಿಂಗ್ ಪಾಯಿಂಟ್ ಅಲ್ಲಿ ಬೇಕಾದಷ್ಟು ಕೊಟ್ಟಿದ್ದಾನೆ, ಚೆನ್ನಾಗಿ ಕೊಟ್ಟಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಎಸ್ಪೆಷಲಿ ನನ್ಗೆ ಈ ತರ ವಿದ್ಯೆಗಳೇ ಹೇಳಿದ್ದು. ವಿತೌಟ್ ಎನಿ ಗುರು ನನ್ಗೆ ಇಷ್ಟೊಂದು ಗೇನ್ ಆಗ್ಬೇಕಂದ್ರೆ ಅದ್ ಗುರುವಿಂದ ತಾನೆ ಅಲ್ವಾ? ನನ್ನನ್ನು ಯಾರು ಕೂತ್ಕೊಂಡು ಹೇಳ್ಕೊಟ್ಟಿಲ್ಲ, ಇದನ್ನ ನೋಡು. ನಾನು ಇಷ್ಟನ್ ಕಲಿಯಕ್ಕೆ ಒಂದು 25-30 ಚಾಟ್ನ ರಫಲ್ ಕೈಯಲ್ಲಿ ಗೀಚಿ ಬರ್ದಿದ್ದೀನಿ. ಎಷ್ಟೊಂದು ತಲೆಗೆ ನನ್ನ ತಂಗಿದಂತೂ ಆರೋಡ ಲಗ್ನ ತಲೆಗೆ ಎಷ್ಟು ಕಷ್ಟ ಆಗೋಯ್ತು ಅಂದ್ರೆ ಅಷ್ಟೊಂದು ಹುಡುಕ್ತಾ ಇದ್ದೆ. ಬಟ್ ಅದನ್ನ ನಾನು ನಿಮ್ಗೆ ಈಸಿಯಾಗಿ ಕೊಡ್ತಿದ್ದೀನಿ. ಬಿಕಾಸ್ ನಿಮ್ಮ ಡೆಸ್ಟಿನಿ ಪಾಯಿಂಟ್ ಈಸಿ ಆಕ್ಸೆಸ್ ಅಲ್ಲಿ ಇದೆ. ಹಾಗಂತ ನಾನು ನಿಮ್ಮನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ನಂದು ಕರ್ಮ ಅನ್ಕೊಂಡು ನನ್ನ ಹಣೆ ಬರ ಈ ತರ ಇತ್ತು. ಬಟ್ ಡೈರೆಕ್ಟ್ ನನಗೆ ಗುರುನೇ ಹೆಲ್ಪ್ ಮಾಡ್ದ. ನನಗ್ ಬೇರೆ ಎಲ್ಲೋ ಇಟ್ಟಿರುತ್ತೆ ಅಲ್ವಾ? ಆತರ ಇವಾಗ ನಿಮಗೆ ಈಸಿ ಆಕ್ಸೆಸ್ ಇದೆ. ನಾನು ಕೂತ್ಕೊಂಡು ನಿಮ್ಗೆ ಒಂದೊಂದು ಬಿಡ್ದಂಗೆ ಹೇಳ್ಕೊಡ್ತೀನಿ. ನನ್ಗೆ ಯಾರು ಇದು ಸರಿ ತಪ್ಪು ಅಂತ ಹೇಳ್ಕೊಡ್ಲೇ ಇಲ್ಲ. ತುಂಬಾ ನಾನು ಸ್ಕ್ರಾಚಸ್ ಮುಖಾಂತರ ಒಂದ್ 7-8 ಬುಕ್ ರೆಫರ್ ಮಾಡಿ ಅದು ಎಷ್ಟು ಓದೋದ್ ಬೇಜಾರೇ ಆಗೋಗೋದು. ಒಂದೊಂದ್ಸತಿ ಬಿಟ್ಟಾಕ್ಬಿಡ್ತಿದ್ದೆ. ಎಷ್ಟೋ ಬಿಟ್ಟು ಕಲ್ತ್ಕೊಳ್ತಿದ್ದ ಆ ತರ. ಆಯ್ತಾ? ಸೊ ನಿಮ್ಗೆ ಈಗ ಅರ್ಥ ಆಯ್ತಲ್ವಾ ಹೇಗಿತ್ತು? ಯಾವುದೇ ಒಂದು ದಶದಲ್ಲಿ ಕುಜ ಅಥವಾ ಗುರು ಬಂದ್ರು ಕೂಡ ಇದ್ರದೊಂದು ಎಫೆಕ್ಟ್ ಅನ್ನೋದು ಇರುತ್ತೆ. ನಿಮ್ಮ ಯಾವ ಇದು ಅಂದ್ರೆ ನಿಮ್ಮ ಎಷ್ಟನೇ ಮನೆಯಲ್ಲಿ ಇದೇನೆ ಅಂತ ನೋಡ್ಕೊಳ್ಳಿ. ಆ ಕೆಲ್ಸಕ್ಕೆ ಅಟೆಂಪ್ಟ್ ಮಾಡ್ಬಿಡಿ, ಬೇಗ ವರ್ಕ್ ಆಗ್ಬಿಡುತ್ತೆ. ಆಯ್ತಾ? ಅಂಡ್ ಆ ದಶ ಬಂದ್ರೆ ಇನ್ನೂ ಒಳ್ಳೇದು. ಭುಕ್ತಿ ಇಸ್ ವೆಲ್ ಅಂಡ್ ಎನಫ್. ಟ್ರಾನ್ಸಿಟ್ಸ್ ಆರ್ ಎನಫ್. ದಟ್ಸ್ ವೈ ನಿಮ್ಗೆ ದಶ ಬಂದಾಗ ದೊಡ್ಡದು ಅದೇ ಏನೋ ಬರುತ್ತೆ ಅನ್ನಕ್ಕಿಂತ ಟ್ರಾನ್ಸಿಟ್ ಅಲ್ಲಿ 1 3 ತಿಂಗಳು ಇರುತ್ತಾ, 3 ತಿಂಗಳಲ್ಲಿ ಫುಲ್ ಎಫರ್ಟ್ ಹಾಕ್ಬಿಡಿ. ನನ್ನ ಕಸಿನ್ ಹಿಂಗೆ ಯಾವ್ದೋ ಒಂದು ಹೇಳ್ತಿದ್ದೆ, ಅವಳಿಗೊಂದು
6 ತಿಂಗಳಿಗಿಂತ 5.5 ತಿಂಗಳು ಇರುತ್ತೆ ಅದೊಂದು ಬುಕ್ತಿ. 5.5 ತಿಂಗಳು ಅಟ್ ಎನಿ ಕಾಸ್ಟ್ ನೀನ್ ಸೈಟ್ ಮಾಡ್ಲೇಬೇಕು ಅಂತ ಹೇಳಿದ್ದು. ಅವ್ಳ ಗಂಡನ್ ಕುತ್ಕೆ ಮೇಲೆ ಕೂತು ಕೊನೆಗೆ ಅವ್ರು ಗಂಡನಿಂದ ಮನೆ ಬಿಟ್ಟು ಬಂದು ಎಲ್ಲ ಹಠ ಮಾಡಿ ಮಾಡ್ಕೊಂಡ್ಬಿಟ್ಲು ಅವಳು. ಸೈಟ್ ಮಾಡಿ ಹಾಕಿಸ್ಬಿಟ್ಲು. ವಾಟ್ ಇಫ್ ದೀಸ್ ಇವಾಗ ಲೈಕ್ ಇದ್ರಲ್ಲಿ ಈ ಎಕ್ಸಾಂಪಲ್ ಕುಜ ಇಸ್ ದ ರಾಶಿ ವಾಟ್ ಐ ಸೆಡ್ ಕುಜ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮಗೆ ಯಾವ್ಯಾವ ಟ್ರಿಗರಿಂಗ್ ಪಾಯಿಂಟ್ ಹೇಳಿ. ಹಾ ಮ್ಯಾಮ್, ಬಟ್ ನಾನು ಅದೆಲ್ಲ ಕೇಳ್ತಾ ಇರೋದು. ಇವಾಗ ಅದೇ ದುಸ್ಥಾನ ಅಲ್ಲಿ ಇದ್ದಿದ್ರೆ ಅಥವಾ ಇಫ್ ಇಟ್ ಹ್ಯಾಡ್ ಬ್ಯಾಡ್ ಮೆಲಿಫಿಕ್ ಆಸ್ಪೆಕ್ಟ್ಸ್ ಬೇಸಿಕಲಿ ಇನ್ ದಟ್ ಹೌಸ್ ಆಲ್ಸೋ. ಯೆಸ್, ಇಟ್ ವರ್ಕ್ಸ್ ವೆರಿ ವೆಲ್. ನಾನು ಅದನ್ನೇ ಹೇಳೋದು, ದುಸ್ಥಾನ ಆಗ್ಲಿ ಏನೇ ಆಗ್ಲಿ ದುಸ್ಥಾನದಲ್ಲಿ ಒಳ್ಳೇದ್ ಕೊಡ್ಬೇಕು, ಬಿಕಾಸ್ ಯು ಅಸೈನ್ ಫಾರ್ ಇಟ್ ಅನ್ನೋ ತರ. ಸಿ ದುಸ್ಥಾನ ಈಗ ನನ್ಗೆ ಅದೇ ಕುಜ 6th house ಅಲ್ಲಿ ಕೂತಿದ್ದಾನೆ ದುಸ್ಥಾನದಲ್ಲಿ. ಬಟ್ ನೀನ್ 7th house ಅಲ್ಲಿ ಏನೇನ್ ಕೊಡ್ಬೇಕೋ ಅಷ್ಟು ಕೊಟ್ಬಿಟ್ಟು 6th house ಕೊಟ್ಕೋ, ಅದೇನ್ ಕೇಳಲ್ಲ. ನಿಂದ ಏನ್ ಅಸೈನ್ಮೆಂಟ್ ಅದ್ ನೀನ್ ಮಾಡ್ಕೋ. ಬಟ್ ಇಲ್ಲೂ ನೀನ್ ಆಗಿದ್ಯಾ, ಇದನ್ನ ಮುಗಿಸ್ಕೊಟ್ಬಿಟ್ಟು ಈಗ ಎಕ್ಸಾಂಪಲ್ ನೀವು ನಾಳೆ ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಮೈಸೂರ್ ಅಂತ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಇರುತ್ತೆ. ನೀನ್ ಏನಾರು ಮಾಡ್ಕೋ, ನೀನ್ 5ಕ್ಕಾರು 4ಕ್ಕಾರು ಹೋಗು, ಇಲ್ಲಿ ಬಂದು ನನ್ ಕೆಲಸ ಮುಗಿಸ್ಕೊಟ್ಬಿಟ್ಟು ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಿ ನಾನ್ ಕೇಳಲ್ಲ ಅನ್ನೋ ತರ ಇರ್ತಾರೆ. ಅರ್ಥ ಆಯ್ತಾ?